ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ನಗರದಲ್ಲಿ ಕಲ್ಲು ತೂರಾಟದ ಕಾವು ಮುಂದುವರಿತಾ ಇದೆ. ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ಆರಂಭಗೊಂಡಿದೆ. ಶಿವಾಜಿ ಮಹಾರಾಜರ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿ ಧರಣಿ ಆರಂಭ ಮಾಡಲಾಗಿದೆ. ಫಂಗಾ ಮಸೀದಿಯ ಆಡಳಿತ ಮಂಡಳಿ ಅಲ್ಲಿ ಯಾರಿದ್ದಾರೆ ಅವರನ್ನ ಬಂಧನ ಮಾಡಬೇಕು ಅಂತೇಳಿ ಫಂಗಾ ಮಸೀದಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಭಿನವ ಬಸವರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಧರಣಿ ಮುಂದುವರಿತಾ ಇದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಧರಣಿ ಇದು. ಬಾಗಲಕೋಟೆಯ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಧರಣಿ ಯಾಕೆ ಅಂತಂದ್ರೆ ಬಾಗಲಕೋಟೆ ನಗರದಲ್ಲಿ ಆಗಿರುವಂತಹ ಕಲ್ಲು ತೂರಾಟ ಪ್ರಕರಣ. ಶಿವಾಜಿಯ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಕಿಡಿಗೇಡಿಗಳು ಆ ಮೆರವಣಿಗೆ ಗುಂಪಲ್ಲಿ ಕಲ್ಲನ್ನು ಎಸೆಯುತ್ತಾರೆ, ಚಪ್ಪಲಿಯನ್ನು ಕೂಡ ಎಸೆಯಲಾಗುತ್ತೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನರ ಅರೆಸ್ಟ್ ಆಗಿದೆ. ಆದರೆ ಈ ಮಸೀದಿಯ ಆಡಳಿತ ಮಂಡಳಿಯನ್ನು ಅರೆಸ್ಟ್ ಮಾಡಬೇಕು ಅನ್ನೋದು. ಆ ಮಸೀದಿಯಿಂದ ತಾನೇ ಅದು ಕಲ್ಲು ಬಂದಿದ್ದು. ಅವರಿಗೆ ಯಾರು, ಅವರ ಕೈಯಲ್ಲಿ ಕಲ್ಲು ಕೊಟ್ಟಿರೋರು ಯಾರು ಅಂತ ಅದನ್ನು ಖಂಡಿಸಿ ಈಗ ನಡೀತಾ ಇರುವಂಥ ಧರಣಿ ಇದು. ನೋಡಿ ಜನಸಾಗರ ಹೇಗಿದೆ ಅಂತ. ಅಂದರೆ ಕೆಲವೊಬ್ರು ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಯಾರಿಗೂ ಕರೆ ಕೊಟ್ಟಿಲ್ಲ. ಇದು ಯಾರಿಗೂ ಕರೆ ಹೋಗಿಲ್ಲ, ನೀವು ಪ್ರತಿಭಟನೆಗೆ ಬರಬೇಕು, ಧರಣಿಗೆ ಬರಬೇಕು ಅಂತೇಳಿ ಸ್ವಯಂ ಘೋಷಿತವಾಗಿ ತಮ್ಮ ಅಂಗಡಿ ಬಂದ್ ಮಾಡಿ ಬಂದಿರುವಂಥ ಧರಣಿಗೆ ಬಾಗಲಕೋಟೆ ನಗರದಲ್ಲಿ ಕಲ್ಲು ತೂರಾಟದ ಕಾವು ಇದು. ಜಿಲ್ಲಾಡಳಿತ ಭವನದ ಮುಂದೆ ಈಗಾಗಲೇ ಧರಣಿ ಆರಂಭಗೊಂಡಿದೆ. ಶಿವಾಜಿ ಮಹಾರಾಜರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಆರಂಭ ಮಾಡಿದ್ರು. ಶಿವಾಜಿ ಮಹಾರಾಜರ ಮೆರವಣಿಗೆಯ ವೇಳೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ನಗರದಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಲಾಗಿದೆ. ವ್ಯಾಪಾರಸ್ಥರಿಂದ ಹಿಂದೂಗಳ ಪ್ರತಿಭಟನೆಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ತಮ್ಮ ವ್ಯಾಪಾರವನ್ನ ಬಿಟ್ಟು ಅದೆಲ್ಲವನ್ನ ಕ್ಲೋಸ್ ಮಾಡಿ ಈ ಧರಣಿಗೆ ಕೈ ಜೋಡಿಸಿದ್ದಾರೆ. ಅಂದರೆ ಈ ರೀತಿಯ ಘಟನೆ ಪದೇ ಪದೇ ರಿಪೀಟ್ ಆಗಬಾರದು ಅಂತೇಳಿ ಸುಖ ಸುಮ್ಮನೆ ಶಾಂತಿ ಕದಡುವಂಥ ಕೆಲಸವನ್ನ ಕೆಲ ಕಿಡಿಗೇಡಿಗಳು ಮಾಡ್ತಾನೆ ಇರ್ತಾರೆ. ಅಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿ ಈ ಒಂದು ಧರಣಿಗೆ ಜಾಯ್ನ್ ಆಗಿದ್ದಾರೆ. ಅದರ ಜೊತೆಗೆ ಭದ್ರತೆಯನ್ನು ಕೂಡ ಕೊಡಲಾಗ್ತಾ ಇದೆ. ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ಆಗಬಹುದು. ಸೊ ಹಂಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಭದ್ರತೆ ಅದು ನೋಡ್ತಾ ಇದ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್, ನೇರ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಪ್ರತಿಭಟನೆಗೆ ಯಾವ ರೀತಿಯ ಬೆಂಬಲ ವ್ಯಕ್ತವಾಗ್ತಾ ಇದೆ? ಬಾಗಲಕೋಟೆ ನಗರದಲ್ಲಿ ಈಗಾಗಲೇ ಬಾಗಲಕೋಟೆಯ ನವನಗರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಧರಣಿ ಆರಂಭವಾಗಿರುವಂತದ್ದು. ಮಧ್ಯಾಹ್ನ 12 ಗಂಟೆಯಿಂದ ಧರಣಿ ಆರಂಭಗೊಂಡಿದೆ. ಇದುವರೆಗೂ ಕೂಡ ಧರಣಿ ಮುಂದುವರೆತಾ ಇರುವಂತದ್ದು. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆ ಹಿಂದೂ ಮುಖಂಡರಿಗೆ ನೋಟಿಸ್ ಅನ್ನ ಜಾರಿ ಮಾಡುವುದರ ಮೂಲಕ ಮತ್ತು ದಂಡ ಮತ್ತು ಪರಿವರ್ತಕಗಳ ಮೂಲಕ ಸಂದೇಶವನ್ನ ಸಾರುವ ಮೂಲಕ ಹಳೆ ಬಾಗಲಕೋಟೆ ನಗರದಲ್ಲಿ ಸಂಚಾರತೆ ಜಾರಿ ಇರುವುದರಿಂದ ಯಾರಾದ್ರೂ ಭಾಗವಹಿಸಿದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸುತ್ತವೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶದ ಬಳಿಕವೂ ಕೂಡ ಹಿಂದೂ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಬೇರೆ ಬೇರೆ ಭಾಗಗಳಿಂದ ಆಗಮಿಸಿ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಆಯೋಜಿಸಿರುವಂತಹ ಧರಣಿ ಸತ್ಯಾಗ್ರಹದಲ್ಲಿ ಭಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾದ ಬೇಡಿಕೆ ಏನಂದ್ರೆ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕಾನೂನು ಕ್ರಮದ ಜೊತೆಗೆ ಮಸೀದಿಯ ಆಡಳಿತ ಮಂಡಳಿಯನ್ನ ಬಂಧಿಸಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಅದರಲ್ಲೂ ಕೂಡ ಇಂದಿನ ಧರಣಿ ನಡೆದಿದೆ. ಈ ಧರಣಿಯಲ್ಲಿ ಹಿಂದೂ ಮುಖಂಡರು ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು ಏನಂದ್ರೆ 15 ದಿನಗಳ ಗಡುವನ್ನ ನೀಡಿರುವಂತದ್ದು. 15 ದಿನಗಳ ಒಳಗಾಗಿ ಮಸೀದಿಯ ಆಡಳಿತ ಮಂಡಳಿಯ ಅಧ್ಯಕ್ಷರೇನಿದ್ದಾರೆ ಮತ್ತು ಅದರ ಸಂಬಂಧಪಟ್ಟಂತ ಪದಾಧಿಕಾರಿಗಳಿದ್ದಾರೆ ಅವರನ್ನ ಬಂಧಿಸಿ. ಎಸ್ ಸೋಮಶೇಖರ್, ವಾಯ್ಸ್ ಬ್ರೇಕ್ ಆಗ್ತಿದೆ. ಥ್ಯಾಂಕ್ ಯು.